ಹಾಯ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಬೆಳಗ್ಗೆನೆ ತಿಂಡಿ ಮುಗಿಸ್ಕೊಂಡು ಆಚೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ರಥ ಸಪ್ತಮಿ ಇದ್ದಿದ್ದರಿಂದ ತುಂಬ ಸಿಂಪಲ್ ಆಗಿ ಒಂದು ರಥದ್ದು ಬರ್ದಿದ್ದೀನಿ. ಬರ್ದಿಲ್ಲ, ಆ್ಯಕ್ಚುಲಿ ಸ್ಟೆನ್ಸಿಲ್ಸ್ನಲ್ಲಿ ಹಾಕಿರೋದು. ನಿಮ್ಗಳಿಗೆ ತೋರಿಸಿದ್ದೆ ನನಗೆ ಸ್ಟೆನ್ಸಿಲ್ಸ್ ಕಳಿಸಿದಾಗ. ಸೊ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬಂದಿದೆ. ಅದೇ ಬರೀ ತೇರ್ ಮಾತ್ರ, ರಥ ಮಾತ್ರ ಹಾಕಿದ್ದೀನಿ ಅಷ್ಟೇ, ಬೇರೆ ಏನೂ ಹಾಕಿಲ್ಲ. ಸಿಂಪಲ್ ಆಗಿ ಪೂಜೆ ಮಾಡಿದ್ದು ಅಷ್ಟೇ. ಹೇಗೆ ಮಾಡಿದ್ದೀನಿ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೇನೆ. ತಿಂಡಿ ಮುಗಿಸ್ಕೊಂಡು ಈಗ ಮಲ್ಲೇಶ್ವರಂಗೆ ಹೊರಟಿದ್ದೀನಿ. ಅಂಡ್ ಮಲ್ಲೇಶ್ವರಂ 8 ಕ್ರಾಸ್ ರಾಯರ್ ಮಠಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಅಲ್ಲೇ ಊಟ ಮಾಡ್ಕೊಂಡು ನೋಡೋಣ. ಬೈ ಚಾನ್ಸ್ ಮಲ್ಲೇಶ್ವರಂಗೆ ಹೋಗಿ ತುಂಬಾನೇ ದಿನ ಹೋಗಿದೆ, ದಿನಗಳೆಲ್ಲ ಸಾಕಷ್ಟು ತಿಂಗಳುಗಳೇ ಆಗೋಗಿದೆ ಮಲ್ಲೇಶ್ವರಂಗೆ ಹೋಗಿ. ಸೊ ನೋಡೋಣ, ಏನಾದ್ರೂ ಬೈ ಚಾನ್ಸ್ ಇದ್ದು ಏನಾರ ತಗೊಂತೀನಿ ಅಥವಾ ಹೆಂಗಾಗುತ್ತೆ ನಮ್ಮ ದಿನ ಇವತ್ತು ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೇನೆ ಇವತ್ತು. ನಿಮ್ಗಳಿಗೆ ಹೇಳ್ದಂಗೆ ಮಠಕ್ಕೆ ಊಟಕ್ಕೆ ಹೋಗಿದ್ವಿ. ಆ್ಯಂಡ್ ಊಟ ಅಥವಾ ಪ್ರಸಾದ ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ನಂಗೆ ತುಂಬಾ ಇಷ್ಟ ಆಯಿತು. ಇಷ್ಟೆಲ್ಲ ಆಗಿ ಸ್ವಲ್ಪ ರೆಸ್ಟ್ ಮಾಡಿದ್ದಾದಮೇಲೆ 8 ಕ್ರಾಸ್ಗೆ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಬಂದೆ. ಶಾಪಿಂಗಿಂತ ಏನೇನು ಇಟ್ಕೊಂಡಿದ್ದಾರೆ ಅಂತ ನೋಡೋವಂಥ ಇಂಟ್ರೆಸ್ಟ್ ಅಷ್ಟೇ. ಮತ್ತು ರೋಡ್ ಸೈಡ್ ಪ್ರತಿಯೊಂದೂ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕುರ್ತಾಸ್ ಆಗಿರ್ಬೋದು, ಚಪ್ಪಲಿಗಳು, ಬ್ಯಾಗ್ಗಳು ಎಲ್ಲನೂ ನಾರ್ಮಲ್ಲಾಗೇ ಮಾರ್ತಾಯಿದ್ರು. ಆ್ಯಂಡ್ ನಮಗೆ ಆ್ಯಕ್ಚುಲಿ ಕೆಲವು ಸ್ಟೀಲ್ ಪಾತ್ರೆಗಳು ತೊಗೋಬೇಕಿತ್ತು ಅಂತ ಒಂದು ಅಂಗಡಿಗೆ ಹೋಗೋಣ ಅಂತ ಬಂದೆ. ಹೋಲ್ಸೇಲ್ ಅಂಗಡಿ ಇದು. 8 ಕ್ರಾಸಲ್ಲಿ ನೀವು ಡೌನ್ ಬಂದರೆ ಲೆಫ್ಟ್ ಹೋಗ್ತಿದ್ದಂಗೆ ನಿಮಗೊಂದು ದೊಡ್ಡ ಅಂಗಡಿ ಕಾಣಿಸುತ್ತೆ. ಸ್ಟಾರ್ಟಿಂಗ್ 2ನೇ ಅಂಗಡಿನೇ ಕಾಣಿಸುತ್ತೆ. ಅದ್ರ ಹೆಸರು ಕಿರಣ್ ಏಜೆನ್ಸೀಸ್ ಅಂತ. ಒಂದು 3 ಫ್ಲೋರ್ ಅಂಗಡಿ ಇದು. ಇಲ್ಲಿ ಅವ್ರ ಹತ್ರ ಸ್ಟೀಲ್ ಪಾತ್ರೆಗಳು, ಹಿತ್ತಾಳೆ, ಪ್ಲಾಸ್ಟಿಕ್, ಹಾಗೆ ಬೆಡ್ಶೀಟ್ಸ್ಗಳು, ಕರ್ಟನ್ಸ್, ಕಾರ್ಪೆಟ್ಸ್ ಪ್ರತಿಯೊಂದು ಸಿಗುತ್ತೆ. ಆ್ಯಂಡ್ ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಯಾರಾದರೂ ಬೈ ಚಾನ್ಸ್ ಹೋಲ್ಸೇಲಲ್ಲಿ ಸ್ಟೀಲ್ ಪಾತ್ರೆಗಳನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಇದನ್ನು ವಿಸಿಟ್ ಮಾಡಲೇಬೇಕು. ರೇಟ್ ಎಲ್ಲ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಕೆಲವು ಸ್ಟೀಲ್ ಪಾತ್ರೆಗಳನ್ನ ಆ್ಯಕ್ಚುಲಿ ನಾನು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ತುಂಬ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಬಟ್ ಏನೇನು ತೊಗೊಂಡೆ ಅಂತ ವಿಡಿಯೋ ಎಂಡಲ್ಲಿ ನಿಮ್ಗಳಿಗೂ ಖಂಡಿತನೇ ತೋರಿಸ್ತೇನೆ. ಆ್ಯಂಡ್ ಯೂಶ್ವಲಿ ಹೋಲ್ಸೇಲ್ ಅಂದ ತಕ್ಷಣ ನಿಮಗೆ ಸ್ವಲ್ಪ ರೇಟ್ ವೈಸ್ ಕಮ್ಮಿ ಆಗುತ್ತೆ. ಹಾಗೆ ಕಲೆಕ್ಷನ್ಸ್ಗಳು ಸಾಕಷ್ಟು ಇತ್ತು. ನಿಮಗೆ ಈ ಪ್ರತಿಯೊಂದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಂಡ್ ಮೇಯ್ನ್ಲಿ ಇವಾಗ ಬರ್ತಿರೋಂಥ ಕಬ್ಬಿಣದ ಬಾಣಲೆಗಳು, ಹಾಗೆ ತುಂಬ ಜನ ಕೇಳ್ತಾಯಿದ್ರಿ ಈಳ್ಗೆ ಮನೆ ಬಗ್ಗೆ ಎಲ್ಲ. ಇಲ್ಲೆಲ್ಲ ಸಾಕಷ್ಟು ಆ ಥರದ್ದೆಲ್ಲ ಪ್ರಾಡಕ್ಟ್ಸ್ಗಳನ್ನ ಇಟ್ಟಿದ್ರು. ಈ ಥರದ್ದೆಲ್ಲ ನಿಮಗೆ 150, 170ಗೆ ಇತ್ತು. ಆ್ಯಂಡ್ ನನಗೆ ಅನಿಸೋ ಪ್ರಕಾರ ಮನೆಯಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಸ್ಟೀಲ್ ಪಾತ್ರೆಗಳು ಸಾಕಷ್ಟು ಬೇಕಾಗುತ್ತೆ. ಎಷ್ಟೇ ಹೊಸದಿದ್ರೂ ಪಾತ್ರೆಗಳು ಬೇಕು ಅಂತಲೇ ಅನಿಸುತ್ತೆ. ಆ್ಯಂಡ್ ನೀವು ನೋಡ್ಕೊಂಡು ಹೋಗಿ ಏನೇನು ಥರ ಸ್ಟೀಲ್ ಪಾತ್ರೆಗಳು ಅವ್ರ ಹತ್ರ ಸಿಗುತ್ತೆ ಅಂತ. ಆ್ಯಂಡ್ ಇಲ್ಲಿಗೆ ನನ್ನ ಕಸಿನ್ ಮಗಳು, ಅಮ್ಮ ಎಲ್ಲರೂ ಬಂದಿದ್ವಿ. ಸೊ ಸ್ವಲ್ಪ ಶಾಪಿಂಗ್ ಅಂದರೆ ಎಲ್ಲರಿಗೂ ಆಬ್ವಿಯಸ್ಲಿ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಬಂದ್ವಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಈಳ್ಗೆ ಮನೆ ಬಗ್ಗೆ. ಇದು ಆ್ಯಕ್ಚುಲಿ ಕೂತ್ಕೊಂಡು ಹೆಚ್ಚಿಕೊಳ್ಳುವಂಥ ಈಳ್ಗೆ ಮನೆ. ಇದೆಲ್ಲ ಅರೌಂಡ್ 180 ರೂಪೀಸ್ ಅಷ್ಟು ಕಾಸ್ಟ್ ಇತ್ತು. ಸ್ಟೀಲ್ ಪಾತ್ರೆ ಶಾಪಿಂಗ್. ಆ್ಯಂಡ್ ಇಲ್ಲಿಗೆ ಹೋದಾಗ ನನ್ನ ಕಸಿನ್ ಮಗಳು ಸಖತ್ ರೇಗಿಸ್ತಾ ಇದ್ಲು, ನಾನು ಈ ಸಲ ವೀಡಿಯೋನಲ್ಲಿ ಬರ್ತೀನಿ ಅಂತೆಲ್ಲ. ಸೊ ಚೆನ್ನಾಗಿರುತ್ತೆ ಈ ಥರ ಎಲ್ಲ ರೇಗಿಸ್ಕೊಂಡು ಮಾತಾಡಿಕೊಂಡು ಒಬ್ರನ್ನೊಬ್ರನ್ನ ಆಡಿಕೊಂಡು ಎಲ್ಲ ಮಾಡೋಕ್ಕೆ. ಆ್ಯಂಡ್ ಸಖತ್ ಎಂಜಾಯ್ ಮಾಡೋಕ್ಕೆ ತುಂಬ ದಿನ ಆಗೋಗಿತ್ತು ಎಲ್ಲ ಕಸಿನ್ಸ್ನು ಮೀಟ್ ಮಾಡಿ. ಆ್ಯಂಡ್ ಆನ್ ದ ವೇ ಬರ್ತಾ ನಿಮಗೂ ಗೊತ್ತಿರುತ್ತೆ ಚಿಟ್ ಚಾಟಿಂಗ್ ಸಾಕಷ್ಟು ಇರುತ್ತೆ. ಒಂದಲ್ಲ ಎಲ್ಲದ್ರ ಬಗ್ಗೆ ಮಾತಾಡೋದಾಗಲಿ ಅಥವಾ ಏನೇನು ಮುಂದೆ ಶಾಪಿಂಗ್ ಮಾಡ್ಬೋದು ಅನ್ನೋದಾಗಲಿ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ರೋಡ್ನಲ್ಲಿ. ಆ್ಯಂಡ್ ಆನ್ ದ ವೇ ಬರ್ಬೇಕಾದ್ರೆ ನಮಗೆ ಕಾಣಿಸಿದ್ದು ಈ ಥರ ಪೋರ್ಸ್ಲಿನ್ ಹಾಗೆ ಗ್ಲಾಸ್ ವೇರ್ಗಳಿತ್ತು. ಬಟ್ ನಂಗೆ ಇದೆಲ್ಲ ಯಾವುದು ತುಂಬ ಚೀಪ್ ಅಂತ ಅನ್ನಿಸ್ಲಿಲ್ಲ, ಸ್ವಲ್ಪ ಕಾಸ್ಟ್ಲಿ ಹೇಳಿದ್ರು ಅಂತ ನಾನು ಇದೆಲ್ಲ ಯಾವುದು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಹಾಗೆ ಇಲ್ಲಿ ಸ್ಟಿಕ್ಕರ್ಸ್ಗಳು ಕೇಳ್ತಾ ಇದ್ರಿ ಮಲ್ಲೇಶ್ವರಮಲ್ಲಿ ಎಲ್ಲಿ ಇಟ್ಕೊಂಡಿರ್ತಾರೆ ಅಂತ. ಸಾಕಷ್ಟು ರೋಡ್ ಸೈಡ್ನಲ್ಲಿ ಈ ಥರ ಸ್ಟಿಕ್ಕರ್ಸ್ಗಳು ಮಾರ್ತಿರ್ತಾರೆ. ನಿಮಗೆ ಸ್ಟಾರ್ಟಿಂಗ್ 5 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಡಿಸೈನರ್ ಸ್ಟಿಕ್ಕರ್ಗಳು, ಸ್ಟೋನ್ ಸ್ಟಿಕ್ಕರ್ಗಳು ಪ್ರತಿಯೊಂದೂ ಸಿಗುತ್ತೆ. ಹಾಗೆ ನೀವು ಯಾವ್ದಾರ ಹೋಮ್ ಡೆಕೋರ್ಗೆ ನೋಡ್ತಿದ್ರೆ ಈ ಥರದ್ದೆಲ್ಲ ಸಾಕಷ್ಟು ಇಟ್ಕೊಂಡು ನನಗೇನೋ ತುಂಬಾ ಅಟ್ರ್ಯಾಕ್ಟ್ ಆಯಿತು ಇವೆಲ್ಲನೂ. ನಿಮ್ಗಳಿಗೂ ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ. ಆ್ಯಂಡ್ ಫೈನಲಿ ನನ್ನ ಫ್ರೆಂಡ್ ಒಬ್ಳು ಕೇಳಿದ್ಲು ಅಂತ ಕ್ರೇಪ್ ಸೀರೆಗಳು ಒಂದು ಕಲರ್ ಕೇಳಿದ್ಲು ಅಂತ ನೋಡೋಣ ಅಂತ ಗಿರಿಜಾ ಸಿಲ್ಕ್ಸ್ಗೆ ಹೋದ್ವಿ. ಸಿಕ್ಕಾಬಡೆ ಚೆನ್ನಾಗಿರೋ ಅಂಥ ಕಲರ್ ಕಾಂಬಿನೇಷನ್ಗಳು ಬಂದಿತ್ತು. ಬಟ್ ಅವಳು ಕೇಳಿದ್ದ ಕಲರ್ ಸಿಕ್ಕಲಿಲ್ಲ. ಸೊ ಹಾಗಾಗಿ ನಾನು ಯಾವುದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಮಲ್ಲೇಶ್ವರಮಲ್ಲಿ ತುಂಬ ಶಾಪಿಂಗ್ ಅಂತ ಏನೂ ಇರಲಿಲ್ಲ. ನಿಮ್ಗಳಿಗೆ ಹೇಳ್ದಂಗೆ ಅಷ್ಟೊಂದೆಲ್ಲ ಶಾಪಿಂಗ್ ಎಲ್ಲ ಏನೂ ಇಲ್ಲ. ಬಟ್ ಹೋದ್ಮೇಲೆ ಒಂದ್ಸಲ ನೋಡ್ಕೊಂಡ್ಬರ್ಬೇಕಲ್ಲ. ಸೊ ಹಾಗಾಗಿ 8 ಕ್ರಾಸ್ನ ನೋಡ್ಕೊಂಡು ಬಂದಿದ್ದು. ಆ್ಯಂಡ್ ಏನೇನು ತೊಗೊಂಡು ಬಂದೆ ಅನ್ನೋದನ್ನು ನಿಮ್ಗಳಿಗೆ ತೋರಿಸಿರ್ತೀನಿ. ಯಾಕೆ ನೀವು ಬೈ ಚಾನ್ಸ್ ಹೋದರೆ ಅಲ್ಲಿ ಪರ್ಚೇಸ್ ಮಾಡಿ ತೊಗೊಂಡು ಬರ್ಬೋದು. ಆ್ಯಂಡ್ ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿದ್ದಂಗೆ ನಾನು ಮಲ್ಲೇಶ್ವರಂಗೆ ಹೋದರೆ ಯೂಶಲಿ ತರಕಾರಿಗಳು ಮಸ್ಟ್ ಆ್ಯಂಡ್ ಶುಡ್ ತೊಗೊಂಡು ಬಂದೇ ಬರ್ತೀನಿ. ಯಾಕೆಂದರೆ ಫ್ರೆಶ್ ಆಗಿ ಇರುತ್ತೆ. ಆ್ಯಂಡ್ ಏನೇನು ತರಕಾರಿಗಳು ಬೇಕೋ ಎಲ್ಲ ಸಿಗುತ್ತೆ ಅಂತ ಎಲ್ಲ ತರಕಾರಿಗಳು ಆಲ್ಮೋಸ್ಟ್ ತೊಗೊಂಡು ಬಂದೆ. ಸೊ
ಸೊ ಇದ್ರ ಜೊತೆ ನಿಮಗೆ ಒಂದು ಬ್ಯಾಗ್ ಅಂಗಡಿ ತೋರಿಸ್ತೆ. ಅಂಗಡಿ ಅಲ್ಲ ಆಕ್ಚುಲಿ ಅದು ರೋಡ್ ಸೈಡ್, ಅದು ತುಂಬಾ ಚೆನ್ನಾಗಿದೆ. ಅಂಡ್ ದೊಡ್ಡ ದೊಡ್ಡ ಬ್ಯಾಗ್ಗಳು, ಫ್ಯಾಬ್ರಿಕ್ ಬ್ಯಾಗ್ಗಳು ಆಕ್ಚುಲಿ ಇದೆಲ್ಲ ಚೆನ್ನಾಗಿದೆ ಅಂತ ತಗೊಂಡು ಬಂದೆ. ಅಂಡ್ ಇದು ನನಗೆ ಅಂತ ತಗೊಂಡು ಬಂದಿದ್ದಲ್ಲ, ಬಟ್ ಇದ್ರದ್ದು ಕಾಸ್ಟ್ 250 rupees ಅಷ್ಟೇ. ತುಂಬಾ ಹೆವಿ ಇದೆ ಅಂಡ್ ನಾರ್ಮಲ್ ಆಗಿ ಇರುತ್ತಲ್ಲ ಆ ಥರ 2 ಜಿಪ್ ಕೊಟ್ಟಿದ್ದಾರೆ. ಸೊ ದೊಡ್ಡದಾಗಿದೆ, ತುಂಬಾ ಚಿಕ್ಕ ಬ್ಯಾಗ್ ಅನ್ನೋಂಗೆ ಏನೂ ಇಲ್ಲ. ಅಂಡ್ ವೇರ್ ಮಾಡೋಕ್ಕೂ ಈಸಿ, ಸ್ಟೈಲಿಶ್ ಆಗು ಕಾಣಿಸುತ್ತೆ. ಹಾಗೆ ಸಾಕಷ್ಟು ಸಾಮಾನುಗಳನ್ನ ತಿರ್ಕೋಬಹುದು ಅಂತ ಇದನ್ನ ತಗೊಂಡು ಬಂದಿದ್ದು. ಬೇರೆ ಬೇರೆ ತುಂಬಾ ಡಿಫ್ರೆಂಟ್ ಆಗಿರುವಂಥ ಕಲರ್ಸ್ಗಳು ಎಲ್ಲ ಇತ್ತು. ಅಂಡ್ ಇದು ವಾಷಬಲ್. ಅಂಡ್ ನಾನು ಒಂದು 2-3 ಈ ಥರದನ್ನ ಇಟ್ಕೊಂಡಿದ್ದೀನಿ, ಯಾಕೆಂದ್ರೆ ಡ್ಯೂರೇಬಿಲಿಟಿನೂ ಇದೆ. ಯಾಕೆಂದ್ರೆ ಕಮ್ಮಿ ಕೊಟ್ವಿ ಅಂದ ತಕ್ಷಣ ಚೆನ್ನಾಗಿರಲ್ಲ ಅನ್ನೋದೆಲ್ಲ ಸುಳ್ಳು. ಸ್ಟೈಲಿಶ್ ಆಗು ಇದೆ ಬ್ಯಾಗ್. ಸೊ ಇದೊಂದು ಬ್ಯಾಗ್ ತಗೊಂಡು ಬಂದೆ. ಈ ಬ್ಯಾಗ್ 250 rupees ಕೊಟ್ಟಿದ್ದು. ಸೊ ಅದ್ರ ಜೊತೆ ಈ ತರ ಒಂದು ಸ್ಲಿಂಗ್ ಬ್ಯಾಗ್, ನೀವು ಲೆಂತ್ ನ ಸಹ ಅಡ್ಜಸ್ಟ್ ಮಾಡ್ಕೋಬಹುದು. ಸ್ಟೈಲ್ ಆಗಿದೆ. ಲೈಕ್ ಗಾಡಿಲಿ ಹೋಗ್ತೀರಾ ಅಥವಾ ಏನು ವಾಟರ್ ಬಾಟ್ಲ್ ಎಲ್ಲ ಏನು ಇಲ್ಲಂಗೆ ಸುಮ್ಮನೆ ಹೋಗ್ತೀರಾ ಅಂತಂದ್ರೆ ಇದನ್ನೊಂದನ್ನ ಕ್ಯಾರಿ ಮಾಡ್ಬೋದು. ಇದು ಈ ತರ ಡಿಸೈನ್ ಬ್ಲೂ ಮೇಲೆ ಈ ತರ ಸಣ್ಣ ಸಣ್ಣದಾಗಿ ಡಿಫ್ರೆಂಟ್ ಆಗಿ ಪ್ರಿಂಟ್ಸ್ ಇದೆ. ಸೊ ಇದನ್ನು ಅಷ್ಟೇ ಸ್ಟೈಲ್ ಆಗಿರುತ್ತೆ ಈ ತರ ಹಾಕೊಂಡಾಗ ಅಂತ ಇದೊಂದನ್ನ ತಗೊಂಡು ಬಂದಿದ್ದು. ಅಂಡ್ ಇದಕ್ಕೆ ಕೊಟ್ಟಿದ್ದು 200 rupees ಅಷ್ಟೇ. 200-250 ಸಾಕಷ್ಟು ಬೇರೆ ಬೇರೆ ತರ ಬ್ಯಾಗ್ಗಳೆಲ್ಲ ಇಟ್ಟಿದ್ದಾರೆ. ಬಟ್ ಯಾವುದೂ ಬಾರ್ಗೇನಿಂಗ್ ಇಲ್ಲ, ಯಾಕೆ ಪಾಪ ಅವ್ರಿಟ್ಟಿರೋದೇ 250 rupees ಆದ್ರೂ ನಾವಿನ್ನೇನು ಬಾರ್ಗೇನ್ ಮಾಡೋದು. ಸೊ ಇದೊಂದು ತಗೊಂಡು ಬಂದೆ. ಸೊ ನೆಕ್ಸ್ಟ್ ನಿಮ್ಗಳಿಗೆ ತೋರಿಸ್ತಿರೋದು ಒಂದು ಶೋ ಪೀಸ್ ತರದ್ದು ತಗೊಂಡು ಬಂದೆ. ರೋಡ್ ಸೈಡ್ ಇಟ್ಕೊಂಡಿದ್ರು ಅಂತ ಹೇಳಿದೆ ನಿಮಗೆ. ಈ ತರದ್ದು ಒಂದೇ ಒಂದು ಪೀಸ್ ಇತ್ತು. ಸೊ ಈ ತರ ಬ್ರಾಂಚ್ ಮೇಲೆ ಉಯ್ಯಾಲೆ ಮೇಲೆ ಕೂಡ್ಸಿರುವಂತ ಗಣೇಶ. ಸೊ ಕಾಣಿಸ್ತಾ ಇರ್ಬೋದು, ಈ ತರ ಇದೆ. ಫುಲ್ ನಿಮಗೆ ಓವರ್ ಆಲ್ ಈ ತರ ಇದೆ. ಅಂಡ್ ಇಲ್ಲೂ ಜಾಗ ಕೊಟ್ಟಿದ್ದಾರೆ. ಬೈ ಚಾನ್ಸ್ ಫ್ಲವರ್ಸ್ ಎಲ್ಲ ಇಡ್ತೀರಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಹೋಮ್ ಡೆಕೋರ್ ಅಥವಾ ಟೇಬಲ್ ಮೇಲೆ, ಟೀಪಾಯ್ ಮೇಲೆ ಅಥವಾ ಯಾವ್ದಾರ ಒಂದು ಕಾರ್ನರ್ ನಲ್ಲಿ ಇಡಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಇದನ್ನ ತಗೊಂಡು ಬಂದೆ. ಅಂಡ್ ಯಾರ್ದಾರ ಮನೆ ಫಂಕ್ಷನ್ ಎಲ್ಲ ಇದ್ರೆ ಲೈಕ್ ಗೃಹ ಪ್ರವೇಶ ಈ ಥರದಕ್ಕೆಲ್ಲಾನು ಈ ಥರದ್ದು ಕೊಟ್ಟರೆ ಅವ್ರು ತುಂಬ ಯೂಸ್ ಮಾಡ್ತಾರೆ. ಇದು ಮಣ್ಣಿಂದು, ಸೊ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ನನಗೆ ಅಟ್ರಾಕ್ಟ್ ಆಗಿದ್ದು ಈ ಗಣೇಶ, ಉಯ್ಯಾಲೆ ಗಣೇಶ ತುಂಬ ಚೆನ್ನಾಗಿತ್ತು. ಬೇರೆ ಕಡೆ ಎಲ್ಲ ನೋಡಿದ್ದೆ ಲೈಕ್ 1000-1200 ಎಲ್ಲ ಹೇಳಿದ್ರು. ನಾನು ಅಷ್ಟೊಂದೆಲ್ಲ ಯೂಶಲಿ ಇದಕ್ಕೆಲ್ಲ ಕೊಡಲ್ಲ. ಬಟ್ ಇದಕ್ಕೆ ಕೊಟ್ಟಿದ್ದು 350 rupees. 400 rupees ಹೇಳಿದ್ರು. 350 rupees ಕೊಟ್ಟು ತಗೊಂಡು ಬಂದೆ. ಈ ಒಂದು ಉಯ್ಯಾಲೆ ಗಣೇಶ ತುಂಬಾನೇ ಡಿಫ್ರೆಂಟ್ ಆಗಿದೆ. ಹೇಗೆ ಅನಿಸ್ತು, ಚೆನ್ನಾಗಿದ್ಯಾ ಅನ್ನೋದನ್ನ ನೀವುಗಳು ಹೇಳಿ. ಆ್ಯಂಡ್ ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಈ ಥರ ಅಲ್ಲಾಡಿಸ್ತಲ್ಲ. ಸೊ ಉಯ್ಯಾಲೆ ಇಲ್ಲಿ ದಾರ ಕೊಟ್ಟಿದ್ದಾರೆ ಅಷ್ಟೇ, ಅದನ್ನು ತೆಗೆದುಬಿಟ್ಟು ಚೈನ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಶಾಪಿಂಗ್ ಆಗಿತ್ತು. ಆ್ಯಂಡ್ ನಿಮ್ಗಳಿಗೆ ಹೇಳ್ದಂಗೆ ಸ್ಟೀಲ್ ಪಾತ್ರೆ ಅಂಗಡಿ ತೋರಿಸೋದಲ್ಲ, ಸ್ಟೀಲ್ ಪಾತ್ರೆ ಅಂಗಡಿ ಇದ್ದಿದ್ದಷ್ಟು ಆಲ್ಮೋಸ್ಟ್ ನಮ್ಮ ಮನೇಲಿ ಇದ್ದೇ ಇತ್ತು. ಸೊ ಹಾಗಾಗಿ ನಾನು ಏನು ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ. ಇದರಲ್ಲಿ ಒಂದೇ ಒಂದು ಸೌಟ್ನ ತೊಗೊಂಡು ಬಂದೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹಿಂಗೆ ಈಗ ತೆಗೆದ್ಬಿಟ್ಟು ಸೈಡಿಂದ ಸರ್ವ್ ಮಾಡೋ ಅಂತ ಒಂದು ಸೌಟ್. ಇದು 40 rupees ಕೊಟ್ಟೆ ಅಷ್ಟೇ, ತುಂಬ ಏನು ಕಾಸ್ಟ್ ಇಲ್ಲ. ಜೊತೆ ಒಂದು ಪೀಲರ್ ತೊಗೊಂಡು ಬಂದೆ. ಪೀಲರ್ಗಳು ನಮ್ಮ ಮನೆಯಲ್ಲಿ ಯಾವ ತಂದು ಸೆಟ್ ಆಗ್ತಿಲ್ಲ ನನಗೆ. ಸೊ ಹಾಗಾಗಿ ತಂದು ಟ್ರೈ ಮಾಡ್ತಾ ಇದ್ದೀನಿ ಯಾವುದು ಸರಿ ಹೋಗುತ್ತೆ ಅಂತ. ಕ್ಯೂಟಾಗಿದೆ ಸೌಟು, ದೊಡ್ಡದಾಗೂ ಇದೆ. ಈ ಸೂಪ್ ಎಲ್ಲ ಬಡ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನ ತಗೊಂಡು ಬಂದೆ ಅಷ್ಟೇ. 40 rupees ಕೊಟ್ಟು ಹೋಲ್ಸೇಲ್ ಅಂಗಡಿ. ಆ್ಯಂಡ್ ಅದು ಆ್ಯಕ್ಚುಲಿ ಚೆನ್ನಾಗಿದೆ. ನೀವುಗಳು ಮನೆಗೆ ಏನಾರ ಬೇಕು ಅಂತ ಇದ್ದು ನೀವು ಮಲ್ಲೇಶ್ವರಂ ಸೈಡ್ ಹೋದರೆ ಬೈ ಚಾನ್ಸ್ ಪರ್ಚೇಸ್ ಸಹ ಮಾಡಿಕೊಂಡು ಬರ್ಬೋದು. ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಇಷ್ಟೇ ನಮ್ಮ ಮಲ್ಲೇಶ್ವರಂ ಶಾಪಿಂಗ್ ಆಗಿದ್ದು. ಬೇರೆ ಇನ್ನೇನು ಬಟ್ಟೆಗಳು ಎಲ್ಲ ಏನೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಇಷ್ಟೇ ಪರ್ಚೇಸ್ ಮಾಡಿಕೊಂಡು ಬಂದಿದ್ದು. ಆ್ಯಂಡ್ ಸೀರೆ ನಿಮ್ಗೆ ಹೇಳಿದ್ನಲ್ಲ, ಗಿರಿಜಾ ಸಿಲ್ಕ್ಸಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಆ್ಯಕ್ಚುಲಿ ಚೆನ್ನಾಗಿರೋದು ಇದೆ. ಬಟ್ ನನಗೆ ಅಂತ ಅಲ್ಲ ಹೋಗಿದ್ದು, ನನ್ನ ಫ್ರೆಂಡ್ ಕೇಳಿದ್ದು ಅಕಸ್ಮಾತ್ ನೀನು ಆ ಕಡೆ ಹೋದರೆ ಒಂದು ಪರ್ಟಿಕ್ಯುಲರ್ ಕಲರ್ ಸೀರೆನೇ ಕೇಳಿದ್ಲು. ಸೊ ಹಾಗಾಗಿ ನೋಡೋಣ ಅಂತ ಹೋಗಿದ್ದೆ. ಅವಳಿಗೆ ಎಲ್ಲೋ ಕಾಂಬಿನೇಷನಲ್ಲಿರುವಂಥ ಸೀರೆ ಬೇಕಿತ್ತಂತೆ. ಎಲ್ಲೋ ವಿತ್ ಮರೂನ್ ಈ ಥರ ಕಾಂಬಿನೇಷನ್ ಬೇಕಿತ್ತು ಅಂತ ಅಂದು. ಬಟ್ ಎಲ್ಲೋನೇ ಬೇಕಿತ್ತಂತೆ. ಬಟ್ ಅಲ್ಲ ಆ ಕಲರ್ ಕಾಂಬಿನೇಷನ್ ಇರಲಿಲ್ಲ. ಆ್ಯಂಡ್ ಸ್ಟಾರ್ಟಿಂಗ್ ಪ್ರೈಸ್ ಕ್ರೇಪ್ದೆಲ್ಲ ಅರೌಂಡ್ 5000 ಅಷ್ಟು ಇದೆ. ಮತ್ತು ಸ್ವಲ್ಪ ತೆಳ್ಳಗಿರೋಂಥ ಬಟ್ಟೆ ತುಂಬ ಚೆನ್ನಾಗಿರೋದು ಅಂತ ಹೋದ್ರೆ ಮತ್ತೆ ಅದು 10,000, 9,500-10,000 ಹಾಗೆ ಆಗಿದೆ. ಬಟ್ ಅಲ್ಲಿ ಏನೂ ಪರ್ಚೇಸ್ ಮಾಡಲಿಲ್ಲ. ಇಷ್ಟು ನಮ್ಮ ಮಲ್ಲೇಶ್ವರಂ ಶಾಪಿಂಗ್ ಆಗಿತ್ತು. ಆ್ಯಂಡ್ ಕಸಿನ್ಸ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ದಿನ ಆಗಿತ್ತು ಮದುವೆನಲ್ಲಿ ಮೀಟ್ ಆದಾಗ. ಬಟ್ ಮದುವೆನಲ್ಲಿ ಬ್ಯುಸಿ ಇದ್ದಾಗ ನಾವು ಅಷ್ಟೊಂದೆಲ್ಲ ಎಂಜಾಯ್ ಮಾಡೋಕ್ಕೆ ಆಗಿರಲ್ಲ. ಸೊ ಇದರ ಚಿಕ್ಕದಕ್ಕೆ ಏನಕ್ಕಾದ್ರೂ ಹೋದಾಗ ಒಬ್ವಿಯಸ್ಲಿ ಚೆನ್ನಾಗಿ ಮಾತುಕತೆ ಆಡ್ಕೊಂಡು ಎಂಜಾಯ್ ಮಾಡಿರ್ತೀವಿ. ಇಷ್ಟು ನಮ್ಮ ಮಲ್ಲೇಶ್ವರಂ ವಿಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್.